ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 127ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಬ್ರಾಹ್ಮಣ ದೀಕ್ಷಾ ಸೂತ್ರವರ್ಣನೆ, ದೀಕ್ಷಿತರ ಧರ್ಮಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಭೂದೇವಿಯು ಹೀಗೆ ಜನರ ಮೋಕ್ಷಾರ್ಥವಾಗಿ ಶ್ರೀ ವರಾಹನಿಂದ ಹಲವು ಧರ್ಮಗಳನ್ನು ಕೇಳಿ ಬಳಿಕ ಲೋಕನಾಥನಾದ ಆ ವಿಷ್ಣುವನ್ನು ನೋಡಿ ಮತ್ತೆ ಮಾತನಾಡಿದಳು. ಮಾಧವ, ಅತಿಯಾಗಿ ಬೇಕಾದ ಹಾಗೆ ನೀನು ಹೇಳುತ್ತಿರುವ ಆ ಕುಬ್ಜಾಂಬ್ರಕ ಕ್ಷೇತ್ರ ಮಹಿಮೆಯು ಆಶ್ಚರ್ಯಕರವಾಗಿದೆ. ಪ್ರಭುವೇ, ಹೆಚ್ಚಾದ ಭಾರವನ್ನು ಹೊತ್ತುಕೊಂಡಿರುವ ನನಗೆ ಇದನ್ನು ಕೇಳಿ ಹಗುರವಾದಂತಾಗಿ ಮೈ ಲಘುವಾಗಿದೆ. ಪರಿಶುದ್ಧಳು, ಮೋಹವನ್ನು ಕಳೆದುಕೊಂಡವಳೂ ಆಗಿದ್ದೇನೆ. ನಿನ್ನ ಮುಖದಿಂದ ಪಾತಾಳದಿಂದ ಹೊರಗೆ ಬಂದ ನಾನು ಲೋಕಗಳಲ್ಲಿ ಪ್ರಸಿದ್ಧಳಾಗಿದ್ದೇನೆ. ದೇವ, ಧರ್ಮಯುತವಾದ ಸಂದೇಹವನ್ನು ನಿನ್ನಲ್ಲಿ ಮತ್ತೆ ಕೇಳುತ್ತೇನೆ. ಯಾವ ಧರ್ಮ ವಿಧಿಯಿಂದ ಮನುಷ್ಯನು
ಪೂರ್ಣ ದೀಕ್ಷೆಯನ್ನು ಪಡೆಯಬಹುದು? ಕೇಳಲು ಬಹಳ ಆಸೆಯಾಗಿರುವ ಆ ಪರಮ ರಹಸ್ಯವನ್ನು ಧರ್ಮ ಜ್ಞಾನ ಸಂಪಾದನೆಗಾಗಿ ನೀನು ನನಗೆ ಹೇಳಬೇಕು. ವರಾಹರೂಪಿಯಾದ ಭಗವಂತನು ಭೂದೇವಿಯ ಆ ಮಾತನ್ನು ಕೇಳಿ ಮೇಘ ಭೇರಿಗಳ ಗಂಭೀರ ಧ್ವನಿಯಿಂದ ಆ ವಸುಂಧರೆಗೆ ಹೇಳಿದನು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ದೇವಿ, ಸನಾತನವಾದ ನನ್ನ ಧರ್ಮವನ್ನು ನಿಜವಾಗಿ ಕೇಳು. ಯೋಗ ವ್ರತದಲ್ಲಿರುವವರು ದೇವತೆಗಳೂ ಇದನ್ನು ಅರಿಯರು. ವರಾರೋಹೆ, ನನ್ನ ಬಾಯಿಂದ ಬಂದ ಮಂಗಳಕರವಾದ ಈ ಧರ್ಮವನ್ನು ನಾನೊಬ್ಬ ಬಲ್ಲೆನು. ಭೂಲೋಕದಲ್ಲಿರುವ ನನ್ನ ಭಕ್ತರು ಬಲ್ಲರು. ಭದ್ರೆ, ವರಾರೋಹೆ, ಭಗವದ್ಭಕ್ತರಿಗೆ ಸಂಬಂಧಪಟ್ಟ ದೀಕ್ಷೆಯ ಕಥೆಯನ್ನು ತಿಳಿಯಲು ಇಚ್ಛಿಸಿದೆಯಷ್ಟೇ. ಸಂಸಾರ ಮೋಕ್ಷವಾದ ಆ ದೀಕ್ಷಾ ಕರ್ಮವನ್ನು ಕೇಳು. ನಾನು ಹೇಳುವ ಸುಖಕರವಾದ ದೀಕ್ಷೆಯನ್ನು ಯಾರೋ ಕೆಲವರು ಪಡೆಯುವರು. ಸುಂದರಿ, 4 ವರ್ಣದವರಿಗೂ ವಿಹಿತವಾದ ಆ ದೀಕ್ಷೆಯ ಕ್ರಮವನ್ನು ಕೇಳು. ಸುಂದರಿ, ಶಾಂತವೂ ಉತ್ತಮವೂ ಆದ ಮನವನ್ನು ನನ್ನಲ್ಲಿರಿಸಿ ಉತ್ತಮನಾದ ಗುರುವಿನ ಬಳಿಗೆ ಹೋಗಿ, ಗುರುವೇ, ನಿನಗೆ ಶಿಷ್ಯನಾಗಿದ್ದೇನೆ, ನನಗೆ ಉಪದೇಶಿಸು ಎಂದು ಪ್ರಾರ್ಥಿಸಿ ಆತನ ಅಪ್ಪಣೆಯನ್ನು ಪಡೆದು ದೀಕ್ಷಾ ಕರ್ಮಕ್ಕೆ ಬೇಕಾದ ದ್ರವ್ಯಗಳನ್ನು ತರಬೇಕು. ಅರಳು, ಜೇನುತುಪ್ಪ, ದರ್ಬೆ, ಅಮೃತದಂತಿರುವ ತುಪ್ಪ, ಗಂಧ, ಹೂ, ಧೂಪ, ದೀಪ, ನೈವೇದ್ಯ ಮೊದಲಾದವುಗಳನ್ನು, ಕೃಷ್ಣಾಜಿನ, ಮುತ್ತುಗದ ಕೋಲು, ಕಮಂಡಲು, ಕೊಡ, ವಸ್ತ್ರ, ಪಾದುಕೆ, ಬೆಳ್ಳಗಿರುವ ಯಜ್ಞೋಪವೀತ, ಅರ್ಘ್ಯಪಾತ್ರೆ, ಹೋಮ ಮಾಡುವುದಕ್ಕೆ ಬೇಕಾದ ಅನ್ನವಿರುವ ಪಾತ್ರೆ, ಅದರ ಸೌಟು, ಎಳ್ಳು, ಭತ್ತ, ಯವೆ, ಬಗೆ ಬಗೆಯ ಹಣ್ಣು ಕಾಯಿಗಳು ಇವುಗಳನ್ನು ನನ್ನ ಕರ್ಮಗಳಲ್ಲಿ ಆಸಕ್ತರಾದ ದೀಕ್ಷಿತರು ಊಟ ಮಾಡುವುದಾದರೆ ಕರ್ಮಾರ್ಹವಾದ ಭಕ್ಷ್ಯ ಭೋಜ್ಯಾನ್ನ ಪಾನಗಳನ್ನು, ಕೆಲವು ಬೀಜಗಳನ್ನು, ಬಗೆ ಬಗೆಯ ರತ್ನಗಳನ್ನು, ಕನ್ನಡಿ ಮೊದಲಾದವುಗಳನ್ನು ಬೇಗನೆ ಸಿದ್ಧಗೊಳಿಸಿ ತರಬೇಕು. ಆಮೇಲೆ ಇವುಗಳನ್ನೇ ಗುರುವಿನ ಸನ್ನಿಧಿಯಲ್ಲಿ ಒಪ್ಪಿಸಬೇಕು. ದೀಕ್ಷೆಯನ್ನು ಬಯಸುವ ಬ್ರಾಹ್ಮಣನು ಸ್ನಾನ ಮಾಡಿ ಮಂಗಳಯುತನಾಗಿ ಗುರುವಿನ ಪಾದಗಳನ್ನು ಹಿಡಿದುಕೊಂಡು ನಮಿಸಿ, ನಿನಗೆ ನಾನು ಮಾಡಬೇಕಾದುದೇನು ಎಂದು ಪ್ರಾರ್ಥಿಸಬೇಕು. ಬಳಿಕ ಗುರುವಿನ ಅಪ್ಪಣೆಯನ್ನು ಪಡೆದು ದೀಕ್ಷೆಯನ್ನು ವಹಿಸುವ ಆ ಬ್ರಾಹ್ಮಣನು ಚಚ್ಚೌಕವಾಗಿ 16 ಮೊಳದಳತೆಯುಳ್ಳ ದೊಡ್ಡದಾದ ದೀಕ್ಷಾ ವೇದಿಕೆಯನ್ನು ರಚಿಸಬೇಕು. ಆ ಜಗಲಿಯಲ್ಲಿಯೇ ಕಲಶವನ್ನು ಇರಿಸಬೇಕು. ಧಾನ್ಯದ ಮೇಲೆ ದೃಢವೂ ಹೊಸದು ಮಂತ್ರಪೂರ್ವಕವಾಗಿ ನೀರಿನಿಂದ ತುಂಬಿದುದು, ಹೂಗಳಿಂದಲೂ ಚಿಗುರುಗಳಿಂದಲೂ ಅಲಂಕೃತವೂ ಆದ ಕಲಶವನ್ನು ವಿಧಿಯಂತೆ ಸ್ಥಾಪಿಸಿ, ಆ ಕಲಶದ ಮೇಲೆ ಎಳ್ಳಿನಿಂದ ತುಂಬಿದ ಪಾತ್ರೆಯನ್ನು ಇಟ್ಟು, ಗುರುವು ಶಿಷ್ಯನು ತಂದ ದ್ರವ್ಯಗಳಿಂದಲೇ ನನ್ನನ್ನು ಪೂಜಿಸಬೇಕು. ಸುಂದರಿ, ಧರ್ಮ ನಿರ್ಣಯವುಳ್ಳ ಗುರುವು ಅಲ್ಲಿ ಪೂಜಾ ವಿಧಿಯನ್ನು ಮಾಡಿ ಹಿಂದೆ ಹೇಳಿದ ಪದಾರ್ಥಗಳನ್ನು ವೇದಿಕೆಯ ಮಧ್ಯಕ್ಕೆ ತರಿಸಬೇಕು. ವೇದಿಕೆಯ 4 ಪಕ್ಕಗಳಲ್ಲೂ ನೀರಿನಿಂದ ತುಂಬಿ ಮಾವಿನ ಚಿಗುರಿನಿಂದ ಅಲಂಕೃತವಾದ 4 ಶುದ್ಧವಾದ ಕಲಶಗಳನ್ನು ಇಡಬೇಕು. ದೋಷರಹಿತೆ ಆ ಕಲಶಗಳ ಸುತ್ತಲೂ
ಬಿಳಿಯ ನೂಲನ್ನು ಸುತ್ತಬೇಕು. 4 ಪಕ್ಕಗಳಲ್ಲೂ 4 ಪೂರ್ಣ ಪಾತ್ರೆಗಳನ್ನು ಸ್ಥಾಪಿಸಬೇಕು. ಗುರುವು ಹೀಗೆ ಮಂತ್ರವಿಧಿಯನ್ನು ಮಾಡಿ ಬಳಿಕ ದೀಕ್ಷೆಯನ್ನು ಕೊಡಬೇಕು. ಆ ಮಂತ್ರವು ನ್ಯಾಯವಾಗಿ ಕರ್ಮ ನಿಯಮವುಳ್ಳ ಗುರುವು ತಾನು ಸಂಗ್ರಹಿಸಿದ ಯಾವುದರಿಂದ ಸಂತೋಷಿಸುವನೋ ಅದಾಗಬಹುದು. ಗುರುವು ವಿಷ್ಣು ಸನ್ನಿಧಿಗೆ ಹೋಗಿ ದೀಕ್ಷೆಯನ್ನು ಅಪೇಕ್ಷಿಸುವವರನ್ನು ವಿಧಿಪೂರ್ವಕವಾಗಿ ಮುಟ್ಟಿ ಬಳಿಕ ಪೂರ್ವಾಭಿಮುಖನಾಗಿ ನಿಂತು ದೀಕ್ಷೆಗಾಗಿ ಶಿಷ್ಯರೆಲ್ಲರಿಗೂ ನಿಜವಾದ ಮುಂದಿನ ವಿಚಾರವನ್ನು ಹೇಳಿ ತಿಳಿಸಬೇಕು. ನಿಜವಾಗಿಯೂ ಭಗವದ್ಭಕ್ತನೂ ಶುದ್ಧನೂ ಆದವನು ಬೇರೆಯ ಭಾಗವತರನ್ನು ನೋಡಿ ಎದಿರಿಗೊಂಡೇಳದಿದ್ದರೆ ಅವನು ನನ್ನನ್ನು ಹಿಂಸೆ ಮಾಡಿದಂತಾಗುವುದು. ಕನ್ಯೆಯನ್ನು ಕೊಡುವುದಾಗಿ ವಾಗ್ದಾನ ಮಾಡಿ ಮತ್ತೆ ವಿವಾಹ ಮಾಡಿಕೊಡದಿದ್ದರೆ ಅವನು ತನ್ನ ಹಿಂದಿನ 8 ತಲೆಯ ಪಿತೃಗಳನ್ನು ಹಿಂಸಿಸಿದಂತಾಗುವುದರಲ್ಲಿ ಸಂಶಯವಿಲ್ಲ. ಪ್ರಿಯ ಸಖಿಯೂ ಪತಿವ್ರತೆಯೂ ಆದ ಹೆಂಡತಿಯನ್ನು ಹಿಂಸಿಸುವ ನಿರ್ಘೃಣನೂ ದುಷ್ಟರಲ್ಲುದಿಸಿದವರು ಹಿಂಸಕರು, ಬ್ರಹ್ಮಹತ್ಯ ಮಾಡಿದವನು ಪಾಪಿಗಳು. ಅವರು ತಮ್ಮ ಪಾಪದಿಂದ ವೈಷ್ಣವ ದೀಕ್ಷೆಯನ್ನು ಪಡೆಯಲು ಅನರ್ಹರು. ಮೇಲೆ ಹೇಳಿದ ಪಾಪಗಳಲ್ಲಿ ಯಾವುದನ್ನೇ ಆಗಲಿ ಬೇರೆ ಪಾಪಗಳನ್ನೇ ಆಗಲಿ ಮಾಡಿರುವ ಶಿಷ್ಯರನ್ನು ಪರಿತ್ಯಜಿಸಬೇಕು. ಸನಾತನ ಮೋಕ್ಷ ಧರ್ಮವನ್ನು ಪರಮಸಿದ್ಧಿಯನ್ನು ಬಯಸುವುದಾದರೆ ಬಿಲ್ವಪತ್ರೆಯ ಮರವನ್ನು ಅತ್ತಿಯ ಮರವನ್ನು ಕರ್ಮಾರ್ಹವಾದ ಬೇರೆಯ ಮರಗಳನ್ನು ಎಂದಿಗೂ ಕಡಿಯಬಾರದು. ಆಗಲೇ ಆ ಶಿಷ್ಯನು ಭಕ್ಷ್ಯಗಳನ್ನು ಅರಿಯಬೇಕು. ಮುಳ್ಳು ಗಿಡಗಳನ್ನು ಬಿದಿರು ಮೊಳಕೆಯನ್ನು ಕತ್ತರಿಸುವುದು ಉತ್ತಮ. ಅತ್ತಿಯ ಹಣ್ಣನ್ನು ಕಿತ್ತೊಡನೆಯೇ ತಿನ್ನಬಹುದು. ದುರ್ಗಂಧ ಉಳ್ಳದ್ದನ್ನು ತಿನ್ನಬಾರದು. ಹಂದಿಯ ಮಾಂಸವನ್ನು ಮೀನುಗಳನ್ನು ಯಾರೂ ತಿನ್ನಬಾರದು. ಅದರಲ್ಲೂ ಬ್ರಾಹ್ಮಣರು ದೀಕ್ಷಿತರು ಇವುಗಳನ್ನು ತಿನ್ನಲೇಬಾರದೆಂಬುದರಲ್ಲಿ ಸಂದೇಹವಿಲ್ಲ. ಪರರನ್ನು ಎಂದಿಗೂ ನಿಂದಿಸಬಾರದು, ಹಿಂಸಿಸಲೂಬಾರದು. ಕ್ರೌರ್ಯ ಅಥವಾ ಚಾಡಿಕೋರತನವನ್ನು ಕಳ್ಳತನವನ್ನು ಎಂದೂ ಮಾಡಬಾರದು. ಅತಿಥಿಯಾದವನು ಬಂದುದನ್ನು ನೋಡಿದರೆ ಒಂದು ವೇಳೆ ಅವನು ದೂರ ಹೊರಟು ಹೋಗಿದ್ದರೂ ಕರೆದು ಯಾವುದರಿಂದಲಾದರೂ ಆತನನ್ನು ಆದರಿಸಬೇಕು. ಗುರುಪತ್ನಿಯನ್ನು ರಾಜಪತ್ನಿಯನ್ನು ಬ್ರಾಹ್ಮಣ ಪತ್ನಿಯನ್ನು ಎಂದಿಗೂ ಕಾಮಿಸಬಾರದು ಎಂದು ವಿಷ್ಣುವು ಹೇಳುತ್ತಾನೆ. ಇತರರ ಚಿನ್ನವೇ ಮೊದಲಾದವುಗಳಲ್ಲೂ ರತ್ನಗಳಲ್ಲೂ ಯೌವನದ ಪರವನಿತೆಯಲ್ಲೂ ಆಸೆ ಮಾಡಬಾರದೆಂದು ವಿಷ್ಣುವು ಹೇಳಿರುವನು. ಮತ್ತೊಬ್ಬನ ಭಾಗ್ಯವನ್ನು ತನ್ನ ವ್ಯಸನ ಅಥವಾ ಕಷ್ಟವನ್ನು ನೋಡಿ ಅದಕ್ಕಾಗಿ ದುಃಖಿಸಬಾರದು. ಇದೆಲ್ಲವೂ ಸನಾತನ ಧರ್ಮವು. ಹೀಗೆ ದೀಕ್ಷೆಯನ್ನು ಬಯಸುವವನಿಗೆ ಹೇಳಬೇಕು. ವಸುಂಧರೆ, ಛತ್ರಿ ಪಾದರಕ್ಷೆಗಳನ್ನು ವೇದಿಕೆಯ ಮೇಲೆ ತರದೆ ಮನಸ್ಸಿನಲ್ಲೇ ಕಲ್ಪಿಸಿಕೊಳ್ಳಬೇಕು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 127ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ
ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.